ಎಲ್ಲ 3 ಲೀಗ್ನು ಇವರು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಆಲ್ವೇಸ್ ಈ ಸೇಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತೀನಿ ಬಿಫೋರ್ ದ ಟೂರ್ನಮೆಂಟ್. But after the tournament, as participants now, as owners now, we could really feel it. He was doing an extraordinary work. Andre organization ಆಗಿರಬಹುದು, ಫುಟ್ಬಾಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಪ್ಲೇಯರ್ಸ್ಗೆ ಈಕ್ವಾಲಿಟಿ ಕೊಡೋದಾಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಕೊಡೋದಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಂಗಾಗಿ ನಾನೇ ಅಂತಲ್ಲ, ತುಂಬ ಜನ ನಮ್ಮ ಫ್ರೆಂಡ್ಸು, ಕೊಲೀಗ್ಸು ಆ್ಯಂಡ್ ಬೇರೆ ಪೀಪಲ್ ನಮ್ಗೆ ಗೊತ್ತಿರೋ ಪರಿಚಯ ಅವರೆಲ್ಲರೂ ಅಷ್ಟೇ ಇವ್ರು ಮಾಡೋ ಎಲ್ಲ ಟೂರ್ನಮೆಂಟ್ಗೆ ಫಸ್ಟ್ ನಾವು ಬರ್ತೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನಾವು ಇವ್ರು ಕಾನ್ಫಿಡೆನ್ಸ್ ಕೊಟ್ಟಿರ್ತೀವಿ. ವೈ ಬಿಕಾಸ್ ಇವ್ರು ಆರ್ಗನೈಸ್ ಮಾಡೋದು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಕಮಿಂಗ್ ಟು ಮೀ, ನಾನು ಫಸ್ಟ್ ಟೈಮ್ ಇವರು C1 ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿದಾಗ ಐ ಡಿ ನಾಟ್ ನೋ ಹೌ ಟು ಪ್ಲೇ. ಅಂದರೆ ಐ ನ್ಯೂ ಕ್ರಿಕೆಟ್, ಬಟ್ ನನಗೆ ಒಂದು 4 ಒಂದು 6 ಎಲ್ಲ ಏನು ಗೊತ್ತಾಗಿರಲಿಲ್ಲ, ಹೊಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಮಿಥುನ್ ಅವರು ಮತ್ತು ಸಾಲ್ ಅವರು ಇವರೆಲ್ಲ ಸಪೋರ್ಟ್ ಮಾಡಿದ್ರು, ಸುನೀಲ್ ಸರ್ ನನಗೆ ಪ್ರಾಕ್ಟೀಸ್ ಕೊಟ್ಟರು, ಎಲ್ಲ ಮಾಡಿದ್ರು. ನಾವು ಐ ಕ್ಯಾನ್ ಫೀಲ್ ಅಟ್ಲೀಸ್ಟ್ ನನ್ನ ಚೈಲ್ಡ್ಹುಡ್ ಇದ್ದ ಡ್ರೀಮ್ಸ್, ನಾನು ಕ್ರಿಕೆಟ್ ಆಡಬೇಕು, ನಾನು ಕ್ರಿಕೆಟರ್ ಆಗಬೇಕು ಅನ್ನೋ ಡ್ರೀಮ್ಸ್ನ ಇವಾಗ at the age of 38 ಅಲ್ಲಿ I'm fulfilling it. And we have seen that. ಯಾಕಂದ್ರೆ ಹೌದು, ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ತಂಡವನ್ನ ಗೆಲ್ಲಿಸಿಕೊಟ್ಟಂತಹ ಎಷ್ಟೋ ಮ್ಯಾಚ್ಗಳನ್ನ ನಾವು ನೋಡಿದ್ದೀವಿ ಸರ್. ಸೊ ಹಂಗಾಗಿ ನಾನು ನಮ್ಮ ಇವರೆಲ್ಲ ಪ್ಲೇಯರ್ಸ್ಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅವ್ರಿಗೂ ಆಸೆ ಇರುತ್ತೆ ಕ್ರಿಕೆಟ್ ನಾವು ಆಡಬೇಕು. IPL ನೋಡಿರ್ತಾರೆ, ಇಂಡಿಯನ್ ಟೀಮ್ ನೋಡಿರ್ತಾರೆ. ಅದೇ ತರ ಇವಾಗ ಪಾಸ್ಟ್ 5 years or 10 years ಇಂದ ನಮ್ಮ ವುಮೆನ್ಸ್ ಕ್ರಿಕೆಟ್ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಸೊ ಅದೇ ತರ ಇವ್ರು ಆಕ್ಟರ್ಸ್ ಆಗಿರೋದ್ರಿಂದ ಲೈಕ್ ದೇ ಕೆನಾಟ್ ಪ್ಲೇ ಪ್ರೊಫೆಷನಲಿ, ಬಟ್ ಇಲ್ಲಿ ಪ್ರೊಫೆಷನಲ್ ಆಗಿ ಇವ್ರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ನೀವು 100% ಚೆನ್ನಾಗಿ ಆಡ್ತಾರೆ. ಅಂಡ್ ದೇ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವಿಶಿಂಗ್ ಎವ್ರಿ ಒನ್ ವೆರಿ ಆಲ್ ದ ಬೆಸ್ಟ್ ಅಂಡ್ ವಿಶಿಂಗ್ ಸುನೀಲ್ ಸರ್ ವೆರಿ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಗ್ರೇಟ್ ಸಕ್ಸಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.